ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲ್ಬಾಳೆ ಅಂತ. ಪ್ರಥಮವಾಗಿ ನನ್ನ ವಿಡಿಯೋ ನೋಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರದ ವಿಷಯ BFSM SCPಯಲ್ಲಿ ಬರತಕ್ಕಂಥ ಜೀವನಾಧಾರ ಕೂಲಿ ಸಿದ್ಧಾಂತ. ಕೊನೆಯ ಅಧ್ಯಾಯದಲ್ಲಿ ಬರತಕ್ಕಂಥ ಜೀವನಾಧಾರ ಕೂಲಿ ಸಿದ್ಧಾಂತದ ಬಗ್ಗೆ ವಿವರಿಸ್ತಾ ಇದ್ದೇನೆ. ಅದು ಸಬ್ಸ್ಟೆನ್ಸ್ ವೇಜ್ ಥಿಯರಿ ಅಂತ ಇಂಗ್ಲೀಷ್ ಒಳಗೆ ಹೇಳ್ತಾರೆ. ಇದು ಜೀವನಾಧಾರ ಕೂಲಿ ಸಿದ್ಧಾಂತ ಅಂದರೆ ಏನು? ಅದರಲ್ಲಿ ಜೀವನಾಧಾರ ಕೂಲಿ ಸಿದ್ಧಾಂತವನ್ನು ಮೊದಲಿಗೆ ಆರ್ಥಿಕ ತಜ್ಞರಾದ ಫ್ರಾನ್ಸ್ ದೇಶದ ಕೃಷಿ ಪಂಥದ ಅರ್ಥಶಾಸ್ತ್ರಜ್ಞರಾದಂತಹ ಲಾಸ್ ಎಂಬ ಜರ್ಮನಿ ಅರ್ಥಶಾಸ್ತ್ರಜ್ಞ ಕೂಲಿ ನಿರ್ದಯ ನಿಯಮ ಎಂದು ಕರೆದರು ಅಂತ ಹೇಳ್ಬೋದು. ಅವರು ಪ್ರಥಮವಾಗಿ ಪ್ರಸ್ತುತಪಡಿಸ್ತಾರೆ. ಅವರು ವಿವರಿಸ್ಯಾರ ಈ ಸಿದ್ಧಾಂತದ ಮುಖ್ಯ ಆಶಯ ಅಥವಾ ಉದ್ದೇಶ ಏನಾಗಿರ್ತದಂದ್ರೆ ಕಾರ್ಮಿಕರು ಪಡೆಯುವ ಕೂಲಿ ಅಥವಾ ವೇತನ ಅವರ ಬದುಕಿಗೆ ಅಗತ್ಯವಾದ ಕನಿಷ್ಠ ಮಟ್ಟದಲ್ಲಿ ಮಾತ್ರ ಸ್ಥಿರವಾಗಿರ್ತದ ಎಂಬುದನ್ನು ಹೇಳ್ತಾರೆ. ಅಂದ್ರೆ ಜೀವನಾಧಾರ ಕೂಲಿ ಸಿದ್ಧಾಂತ ಅಲ್ಲಿ ಕಾರ್ಮಿಕರಿಗೆ ಅದು ಯಾವ ರೀತಿ ಆಧಾರ ಆಗಿರ್ತದ, ಆಮೇಲೆ ಯಾವ ರೀತಿ ಆ ವೇತನ ಅವರಿಗೆ ಬಹುಮುಖ್ಯವಾಗಿರ್ತದ ಮತ್ತು ಅಗತ್ಯವಾಗಿರ್ತದ ಅನ್ನೋದನ್ನ ಈ ಸಿದ್ಧಾಂತ ವಿವರಿಸ್ತಾ ಹೋಗ್ತದೆ. ಅಂದ್ರೆ ಇಲ್ಲಿ ಪ್ರಥಮವಾಗಿ ಅದನ್ನೇ ಹೇಳ್ತಾರೆ, ಜೀವನ ಆಧಾರ ಅಂದ್ರೆ ಜೀವನಕ್ಕೆ ಆಧಾರ ಆಗಿರ್ತಕ್ಕಂಥ ಕೂಲಿ ಸಿದ್ಧಾಂತ. ಅಂದ್ರೆ ಅವನು ಜೀವನ ನಿರ್ವಹಣೆ ಮಾಡಬೇಕಾದ್ರೆ ಮುಖ್ಯವಾಗಿ ಕೂಲಿ ಯಾವ ರೀತಿಯಲ್ಲಿ ಪಾತ್ರವನ್ನು ವಹಿಸ್ತದೆ ಅನ್ನೋದನ್ನ ಈ ಸಿದ್ಧಾಂತ ವಿವರಿಸ್ತದೆ. ಅದಕ್ಕೆ ಇದನ್ನೇನಂತ ಕರೀತಾರೆ, ಜೀವನಾಧಾರ ಕೂಲಿ ಸಿದ್ಧಾಂತ ಅಂತ ಹೇಳಿ ವಿವರಿಸ್ತಾ ಹೋಗ್ತಾರೆ. ಅದರಲ್ಲಿ ಮುಖ್ಯವಾಗಿ ಕೂಡ ಇಲ್ಲಿ ಹೇಳ್ತಾರೆ ಮೂಲಭೂತ ಅಂಶಗಳು ಏನೇನು ಬರ್ತಾವೆ ಜೀವನಾಧಾರ ಕೂಲಿ ಸಿದ್ಧಾಂತದೊಳಗೆ. ಪ್ರಥಮವಾಗಿ ತೆಗೆದುಕೊಂಡ್ರೆ ಕನಿಷ್ಠ ಜೀವನ ಮಟ್ಟವೇ ಕೂಲಿಯ ಮಾನದಂಡವಾಗಿರ್ತದೆ. ಒಂದರಲ್ಲಿ ಕಾರ್ಮಿಕರಿಗೆ ತಾನು ಮತ್ತು ತನ್ನ ಕುಟುಂಬ ಬದುಕಬೇಕಾದ್ರೆ ಆಹಾರ, ಬಟ್ಟೆ, ಮನೆ, ಆರೋಗ್ಯ, ಶಿಕ್ಷಣ ಇತ್ಯಾದಿಗಳು ಕನಿಷ್ಠ ವೆಚ್ಚಕ್ಕೆ ತಕ್ಕ ಮಟ್ಟದಲ್ಲಿ ಮಾತ್ರ ಕೂಲಿ ದೊರಕ್ತದ ಅಂತ ಹೇಳ್ತಾರೆ. ಅಂದ್ರೆ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಾಕ ಮುಖ್ಯವಾಗಿ ಏನ್ ಬೇಕಿರ ನಮಗೆ ವೇತನ ಅಥವಾ ಕೂಲಿ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಕನಿಷ್ಠ ಜೀವನ ಮಟ್ಟ ಕೂಡ ಏನಾಗ್ತದ ಕೂಲಿಯ ಮಾನದಂಡಗಳನ್ನ ಒಳಗೊಂಡಿರ್ತದ ಅಂತ ಹೇಳ್ತಾರೆ. ಅಂದ್ರೆ ಈಗಾಗಲೇ ಹೇಳಿದೆ, ಆಹಾರ, ಬಟ್ಟೆ, ವಸತಿ, ಆರೋಗ್ಯ, ಶಿಕ್ಷಣ ಇತ್ಯಾದಿಗಳ ಕನಿಷ್ಠ ವೆಚ್ಚಕ್ಕೆ ತಕ್ಕಂತ ಮಟ್ಟದಲ್ಲಿ ಏನಾಗಿರ್ಬೇಕು ಕೂಲಿ ದೊರಕಬೇಕು ಅನ್ನೋದು ಒಂದನೇ ಮೂಲ ಅಂಶವಾಗಿರ್ತದ ಅಂತ ಹೇಳ್ತಾರೆ, ಮೂಲಭೂತ ಅಂಶ. ಇನ್ನು ಎರಡನೇ ತೆಗೆದುಕೊಂಡ್ರೆ ಕೂಲಿ ಹೆಚ್ಚಿದರೆ ಜನಸಂಖ್ಯೆ ಹೆಚ್ಚಾಗ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ಜೀವನಾಂಶಕ್ಕಿಂತ ಹೆಚ್ಚು ಕೂಲಿ ಸಿಕ್ಕರೆ ಕಾರ್ಮಿಕರ ಜೀವನ ಮಟ್ಟ ಸುಧಾರಿಸ್ತದ, ಇದರಿಂದ ಜನಸಂಖ್ಯೆ ಹೆಚ್ಚಳ ಸಂಭವಿಸ್ತದ ಅಂತ ಹೇಳ್ತಾರೆ. ಅಂದ್ರೆ ತನ್ನ ಜೀವನ ಮಟ್ಟಕ್ಕಿಂತ ಬೇಕಾದಂಥ ಕೂಲಿಗಿಂತಲೂ ಅಧಿಕವಾಗಿ ಕೂಲಿ ದೊರೀತಾ ಇತ್ತಂದ್ರೆ ಅಲ್ಲಿ ಜನಸಂಖ್ಯೆ ಪ್ರಮಾಣ ಅಧಿಕವಾಗ್ತಾ ಹೋಗ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಕಾರ್ಮಿಕರು ಬಂದೇನಾಗ್ತಾರೆ, ಆ ಕೈಗಾರಿಕೆಗಳಲ್ಲಾಗ್ಲಿ ಅಥವಾ ಒಂದು ಉದ್ಯಮ ಸಂಸ್ಥೆಯಲ್ಲಾಗ್ಲಿ ಸೇರ್ತಾ ಹೋಗ್ತಾರೆ. ಯಾಕಂದ್ರೆ ಕೂಲಿ ದರ ಹೆಚ್ಚು ಸಿಗ್ತಾ ಹೋಗ್ತಂದ್ರೆ ಅಲ್ಲಿ ಕಾರ್ಮಿಕರ ಸಂಖ್ಯೆ ಕೂಡ ಅಧಿಕವಾಗ್ತಾ ಹೋಗ್ತದೆ. ಯಾಕಂದ್ರೆ ಅವ್ರ ಜೀವನ ಮಟ್ಟ ಕೂಡ ಸುಧಾರಿಸ್ತಾ ಹೋಗ್ತದೆ. ಹಾಗಾಗಿ ಏನಾಗ್ತದೆ, ಕೂಲಿ ದರ ಯಾವ ರೀತಿ ಹೆಚ್ಚಾಗ್ತಾ ಹೋಗ್ತದೆ ಆ ರೀತಿ ಜನಸಂಖ್ಯೆ ಪ್ರಮಾಣ ಕೂಡ ಅಲ್ಲಿ ಅಧಿಕವಾಗುವ ಸಂಭವ ಇರ್ತದ ಅಂತ ಹೇಳ್ತಾರೆ. ಇದು ಎರಡನೇ ಮೂಲಭೂತ ಅಂಶ. ಇನ್ನು ಅದೇ ರೀತಿ ಮೂರನೇ ತೆಗೆದುಕೊಂಡ್ರೆ ಜನಸಂಖ್ಯೆ ಹೆಚ್ಚಿದರೆ ಕಾರ್ಮಿಕರ ಪೂರೈಕೆ ಕೂಡ ಹೆಚ್ಚಾಗ್ತದ. ಹೌದಾ, ಇಲ್ಲಿ ಕಾರ್ಮಿಕರ ಸಂಖ್ಯೆ ಹೆಚ್ಚಾದಂಗ ಉದ್ಯೋಗ ಮಾರುಕಟ್ಟೆಯಲ್ಲಿ ಕಾರ್ಮಿಕರ ಪೂರೈಕೆ ಕೂಡ ಹೆಚ್ಚಾಗ್ತದ. ಇದರಿಂದ ಕೂಲಿ ಮತ್ತೆ ಕಡಿಮೆಯಾಗುವ ಸಂಭವ ಕೂಡ ಇರ್ತದ. ಯಾಕಂದ್ರೆ ಅಲ್ಲಿ ಕಾರ್ಮಿಕರ ಸಂಖ್ಯೆ ಅಧಿಕವಾಗ್ತಾ ಬಂತಂದ್ರೆ ಅಲ್ಲಿ ಉದ್ಯೋಗ ಅವಕಾಶಗಳಲ್ಲಿ ಏನಾಗ್ತದ, ಸ್ಪರ್ಧೆ ಉಂಟಾಗ್ತದ. ಆವಾಗ ಏನಾಗ್ತದೆ ರೀ, ಕಡಿಮೆ ಕೂಲಿ ಆಗುವ ಸಂಭವ ಕೂಡ ಕಂಡು ಬರ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ನಮ್ದು ಭಾರತವನ್ನು ತೆಗೆದುಕೊಂಡು ಜನಸಂಖ್ಯೆ ಪ್ರಮಾಣ ಅಧಿಕವಾಗೈತಿ, ಆದ್ರೆ ಸಿಗ್ತಕ್ಕಂಥ ಉದ್ಯೋಗ ಅವಕಾಶಗಳ ಪ್ರಮಾಣ ಬಹಳ ಕಡಿಮೆ ಐತಿ. ಹಾಗಿದ್ದಾಗ ನೀವು ಕಡಿಮೆ ಕೂಲಿ ಕೊಡ್ತೀನಿ ಅಂದ್ರೂ ಕೂಡ ಇಲ್ಲಿ ಉದ್ಯೋಗಕ್ಕೆ ಬರತಕ್ಕಂಥ ಕಾರ್ಮಿಕರ ಸಂಖ್ಯೆ ಅಧಿಕವಾಗೈತಿ ಅಂತ ಹೇಳ್ಬೋದು. ಇದು ಮೂರನೆಯ ಮೂಲಭೂತ ಅಂಶ. ಅದೇ ರೀತಿ ನಾಲ್ಕನೇ ತೆಗೆದುಕೊಂಡ್ರೆ ಕೂಲಿ ಕಡಿಮೆ ಆಗಿದ್ದರೆ ಜನಸಂಖ್ಯೆ ಇಳಿಕೆ ಆಗ್ತದ ಅಂತ ಹೇಳ್ತಾರೆ. ಯಾವ ರೀತಿ, ಇಲ್ಲಿ ಕಡಿಮೆ ಕೂಲಿ ಬದುಕಲು ಸಾಲದ ಮಟ್ಟಕ್ಕೆ ಬಂದರೆ ಕಾರ್ಮಿಕರ ಆರೋಗ್ಯ ಕುಸಿತ ಉಂಟಾಗ್ತದ, ಮರಣ ಪ್ರಮಾಣ ಹೆಚ್ಚಾಗ್ತದ ಇತ್ಯಾದಿಗಳಿಂದ ಜನಸಂಖ್ಯೆ ಕಡಿಮೆ ಆಗ್ತದ. ಇದರಿಂದ ಕಾರ್ಮಿಕರ ಕೊರತೆ ಉಂಟಾಗಿ ಕೂಲಿ ಮತ್ತು ಕನಿಷ್ಠ ಜೀವನ ಮಟ್ಟಕ್ಕೆ ಏರ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಅಧಿಕವಾದ ಜನಸಂಖ್ಯೆ ಬಂದಂಗೆ ಏನಾಗ್ತದ್ರಿ, ಕೈಗಾರಿಕಾ ಮಾಲೀಕರಾಗಲಿ ಅಥವಾ ಉದ್ಯಮ ಸಂಸ್ಥೆಗಳಾಗಲಿ ಕಾರ್ಮಿಕರ ವೇತನವನ್ನು ಕಡಿಮೆ ಮಾಡ್ತಾ ಬರ್ತದ. ಇದರಿಂದ ಏನಾಗ್ತದ್ರಿ, ಕೂಲಿ ಮಟ್ಟ ಕಡಿಮೆ ಆಗ್ತದ, ಜನಸಂಖ್ಯೆ ಇಳಿದ ಕೂಡ ಕಂಡಾಗ್ತದೆ. ಯಾಕಂದ್ರೆ ಕಾರ್ಮಿಕರಿಗೆ ಬರ್ತಕ್ಕಂಥ ಕೂಲಿ ಪ್ರಮಾಣ ಕಡಿಮೆ ಆಗ್ತಂದ್ರೆ ಅವರಿಗೆ ಆರೋಗ್ಯ ತೋರಿಸ್ಕೊಳಕ್ಕಾಗಂಗಿಲ್ಲ, ಶಿಕ್ಷಣ ಪಡೆಯೋಕ್ಕಾಗಂಗಿಲ್ಲ, ಜೀವನ ಮಟ್ಟ ನಿರ್ವಹಣೆ ಮಾಡೋಕೆ ಕೂಡ ಆಗಂಗಿಲ್ಲ. ಆವಾಗ ಏನಾಗ್ತದ್ರಿ, ಜನಸಂಖ್ಯೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತದ ಅಂತ ಹೇಳ್ತಾರೆ. ಇವು ಪ್ರಮುಖವಾಗಿ ಮೂಲಭೂತ ಪ್ರಮುಖ 4 ಅಂಶಗಳು ಬರ್ತಾವೆ. ಆಮೇಲೆ ಈ ಸಿದ್ಧಾಂತದ ಮುಖ್ಯ ತೀರ್ಮಾನ ಅಥವಾ ಉದ್ದೇಶ ಏನಂದ್ರೆ ಕೂಲಿ ದೀರ್ಘಾವಧಿಯಲ್ಲಿ ಜೀವನೋಪಾಯದ ಕನಿಷ್ಠ ಮಟ್ಟಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಆಗಲು ಸಾಧ್ಯವಿಲ್ಲ, ಅದು ಆ ಮಟ್ಟಕ್ಕೆ ಮರಳಿ ಬರ್ತದ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ದೀರ್ಘಾವಧಿ ಆಗಲಿ ಆಮೇಲೆ ಕನಿಷ್ಠ ಮಟ್ಟಕ್ಕಿಂತ ಕೂಡ ಅದು ಕಡಿಮೆ ಆಗಲಿ ಇಲ್ಲಿ ಕಂಡು ಬರ್ತಕ್ಕಂಥದ್ದು, ಮರಳಿ ಬರ್ತಕ್ಕಂಥದ್ದು ಕಂಡು ಬರ್ತದ ಅಂತ ಹೇಳ್ತಾರೆ. ಇದು ತೀರ್ಮಾನ ಆಯಿತು. ಇನ್ನು ಸಿದ್ಧಾಂತದ ಟೀಕೆಗಳು
ಏನೇನು ಸಿದ್ಧಾಂತಕ್ಕೆ ಒಂದಿಷ್ಟು ಟೀಕೆಗಳನ್ನು ಮಾಡ್ಯಾರ. ಇಲ್ಲಿ ಮಾನವನ ಬದುಕು ಕೂಲಿಯ ಮೇಲೆ ಮಾತ್ರ ಅವಲಂಬಿತವಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಮಾನವನ ಜೀವನ ಅನ್ನೋದು ಕೂಡ ಕೂಲಿ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ ಅಂತ ಟೀಕೆಗೊಳಪಡಿಸ್ತಾರೆ. ಯಾಕಂದ್ರೆ ಶಿಕ್ಷಣ, ಉದ್ಯೋಗಾವಕಾಶ, ಸಾಮಾಜಿಕ ನೀತಿ ಮತ್ತಿತರ ಅಂಶಗಳು ಕೂಡ ಪರಿಣಾಮ ಬೀರ್ತಾವ ಅಂತ ಹೇಳ್ತಾರೆ. ಅಂದ್ರೆ ಅವನ ಶಿಕ್ಷಣ ಉತ್ತಮ ಆಗಿತ್ತಂದ್ರೆ ಒಳ್ಳೆಯ ಉದ್ಯೋಗಾವಕಾಶ, ಹೆಚ್ಚಿನ ಕೂಲಿಯನ್ನು ಪಡಿಬೋದು, ಸಮಾಜದಲ್ಲಿ ಹೆಚ್ಚಿನ ಒಂದು ಮರ್ಯಾದೆ ಆಗಲಿ, ಉದ್ಯೋಗಾವಕಾಶಗಳಾಗಲಿ ಆ ಅಂಶಗಳಿಂದಲೂ ಕೂಡ ಪರಿಣಾಮ ಬೀರುತ್ತದೆ ಅನ್ನೋದು ಇಲ್ಲಿ ಒಂದಿಷ್ಟು ಸಿದ್ಧಾಂತಗಳಲ್ಲಿ ಟೀಕಾಕಾರರು ಕೂಡ ವಿವರಿಸಿದ್ದಾರೆ. ಅದೇ ರೀತಿ ಜನಸಂಖ್ಯೆ ಹೆಚ್ಚಳಕ್ಕೆ ಕೂಲಿ ಏಕೈಕ ಕಾರಣವಲ್ಲ. ಇನ್ನು ಜನಸಂಖ್ಯೆ ಹೆಚ್ಚಾಕ ಕೂಲಿ ದರ ಒಂದೇ ಕಾರಣ ಅಲ್ಲ. ಹಾಗಾಗಿ ಏನಾಗ್ತಾರೆ, ಜನಸಂಖ್ಯೆ ಹೆಚ್ಚಳಕ್ಕೆ ಕೂಲಿ ಏಕೈಕ ಕಾರಣವಲ್ಲ ಅನ್ನೋದು ಕೂಡ ಇಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ತಾರೆ. ಆಮೇಲೆ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ, ಕಾರ್ಮಿಕ ಸಂಘಗಳು ಕನಿಷ್ಠ ಕೂಲಿ ಕಾನೂನು ಕೂಲಿಯನ್ನು ಹೆಚ್ಚಿಸಾವ ಅಂತ ಹೇಳ್ತಾರೆ. ಇದು ಆಧುನಿಕ ಯುಗದಲ್ಲಿ ಕೂಡ ತಂತ್ರಜ್ಞಾನದ, ಕಾರ್ಮಿಕ ಸಂಘಗಳದಾವ, ಕನಿಷ್ಠ ಕೂಲಿ ಕಾನೂನು ವ್ಯವಸ್ಥೆ ಅದ, ಅದರಿಂದ ಕೂಡ ಕೂಲಿ ದರ ಹೆಚ್ಚಾಗ್ಬೋದು ಅನ್ನೋದು ಕೂಡ ಅಲ್ಲಿ ಟೀಕಾಕಾರ ಒಂದಿಷ್ಟು ಟೀಕೆ ಕಂಡು ಬರ್ತಕ್ಕಂಥ. ಇನ್ನು ಕೊನೆಯದಾಗಿ, ಕೂಲಿ ಯಾವಾಗಲೂ ಜೀವನಾಧಾರ ಮಟ್ಟದಲ್ಲಿ ಸ್ಥಿರವಾಗಿರುವುದಿಲ್ಲ. ಕೂಲಿ ಅನ್ನೋದು ಯಾವಾಗಲೂ ಕೂಡ ಜೀವನದ ಮಟ್ಟದಲ್ಲಿ ಕೂಡ ಏರಿಳಿತ ಆಗ್ತಿರ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ನಾವು ಈಗಿನ ಅವಧಿ ತೆಗೆದುಕೊಂಡ್ರೆ 2025 ಇರ್ತಕ್ಕಂಥ ಕೂಲಿ ದರ 2026 ಇರದೇ ಇರ್ಬೋದು, ಅದಕ್ಕಿಂತ ಮಟ್ಟ ಹೆಚ್ಚಾಗ್ಬೋದು. ಯಾಕಂದ್ರೆ ಈಗಿನ ಆಧುನಿಕ ಜಗತ್ತಿನೊಳಗೆ ಎಲ್ಲ ಬೆಲೆಗಳು ಕೂಡ ಏರ್ತಾ ಹೋಗ್ತಾ ಇದ್ದಾವೆ. ಹಾಗಾಗಿ ಕೂಲಿ ದರ ಕೂಡ ವೇರಿಯೇಷನ್ ಆಗ್ತಾ ಹೋಗ್ತದ ಅಂತ ಹೇಳ್ತಾರೆ. ಹಾಗಾಗಿ ಕೂಲಿ ದರ ಯಾವಾಗಲೂ ಸ್ಥಿರವಾಗಿ ಉಳಿಯೋದಿಲ್ಲ ಅನ್ನೋದು ಕೂಡ ಇಲ್ಲಿ ಟೀಕಾಕಾರ ಒಂದು ಟೀಕೆ ಯಾಕಂಡು ಬರತಕ್ಕಂಥದ್ದು ಅಂತ ಹೇಳ್ತಾರೆ. ಈ ರೀತಿಯಾಗಿ ಇದು ಜೀವನಾಧಾರ ಕೂಲಿ ಸಿದ್ಧಾಂತ ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದೀನಿ. ಇದು ನಿಮಗೇನ್ರಿ 5 ಅಂಕದ ಮಹತ್ವದ ಪ್ರಶ್ನೋತ್ತರವಾಗಿ ಕೂಡ ಬರತಕ್ಕಂಥ ಪ್ರಮುಖ ಅಂಶವಾಗಿರ್ತದ ಅಂತ ಹೇಳ್ತಾ ಈ ಒಂದು ಸಿದ್ಧಾಂತವನ್ನು ಇಲ್ಲಿ ವಿವರಿಸಿ ವಿವರಣೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.